ರೈತರು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಒಂದ್ಸಲ ನಮ್ಮ ನೆಲಕ್ಕೆ ಸೂಟಬಲ್ ಆಗುತ್ತೆ ಇಲ್ಲ ಅಂತ ತಿಳ್ಕೊಂಡು ತಗೊಂಡ್ರೆ ಉತ್ತಮ. ಈಗ ವಿಡಿಯೋದಲ್ಲಿ ತೋರಿಸ್ತಾರೆ ಗುಣಿ ಆಗ್ತಾಯಿದೆ, ನಮ್ಮ ನೆಲದಲ್ಲಿ ಗುಣಿ ಆಗಲ್ಲ ಅಂತ ಹೇಳ್ತಾರೆ. ಕೆಲವರು ಫುಲ್ ಸಾಲಿಡ್ ಮಣ್ಣು ಬರುತ್ತೆ, ಇದು ಜಲ್ಲಿ ಮಿಕ್ಸ್ ಎಲ್ಲ ಇರುತ್ತೆ ಮಣ್ಣು. ಆ ಮಣ್ಣು ಫುಲ್ ಗಟ್ಟಿ ಇರೋ ಮಣ್ಣಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇದು ನೆಲದೊಳಗೆ ಹೋಗಬೇಕು ಅಂದರೆ ಮಣ್ಣು ಸ್ವಲ್ಪ ಮೃದುವಾಗೇ ಇರಬೇಕು, ಸ್ಮೂತಾಗೇ ಇರಬೇಕು. ಸ್ಮೂತಾಗಿದ್ದರೂ ಮಾತ್ರ. ರೈತರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಗುಣಿ ಮಾಡುವ ಅಟ್ಯಾಚ್ಮೆಂಟ್ ಬಗ್ಗೆ ರೈತರಿಗೆ ಒಂದು ಸ್ವಲ್ಪ ಮಾಹಿತಿ ಹೇಳೋಣ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀವಿ. ಇದ್ರ ಬಗ್ಗೆ ರೈತರು ಇನ್ನೂ ಸ್ವಲ್ಪ ತಿಳ್ಕೋಬೇಕು. ಏಕೆಂದರೆ ಕೆಲವರು ರೈತರು ಯೂಸ್ ಮಾಡೋಕ್ಕೆ ಬರ್ತಾ ಇಲ್ಲ, ಡ್ಯಾಮೇಜ್ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾಯಿದ್ದಾರೆ. ಯಾವ ರೀತಿ ಯೂಸ್ ಮಾಡೋದು ಅಂತ ನಾವು ಒಂದು ಸ್ವಲ್ಪ ಮಾಹಿತಿ ರೈತರಿಗೆ ಕೊಡೋಣ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಶ್ರೀ ರಂಗನಾಥ ಅಗ್ರಿಕೇರ್ ಅಂತೇಳಿ ಚಿಕ್ಕಮಗಳೂರು ಡಿಸ್ಟಿಕ್ ಅಡ್ರ ತಾಲೂಕು ಬೇರೂರು ಪೊಲೀಸ್ ಸ್ಟೇಷನ್ ಪಕ್ಕ DCC ಬ್ಯಾಂಕ್ ಎದುರುಗಡೆ ನಮ್ಮ ಅಂಗಡಿ ಬರುತ್ತೆ. ಬಂದೊಂದು ಸಲ ಅಂಗಡಿ ಹತ್ರ ವಿಸಿಟ್ ಮಾಡಿ. ಅಂಗಡಿ ಹತ್ರ ವಿಸಿಟ್ ಮಾಡಿದ್ರೆ ನಿಮಗೆ ಮಾಡೆಲ್ಗಳು, ಕ್ವಾಲಿಟಿ ಎಲ್ಲ ಗೊತ್ತಾಗುತ್ತೆ. ಈಗ ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ, ಎಲ್ಲನೂ ಒಂದೇ ಕ್ವಾಲಿಟಿ ಒಂದೇ ರೇಟ್ ಅಂತ ಕಂಪೇರ್ ಮಾಡೋಕ್ಕಾಗಲ್ಲ. ಬಂದು ಅಂಗಡಿ ಹತ್ರ ನೋಡಿದ್ರೆ ತಾನೇ ರೈತರಿಗೆ ಗೊತ್ತಾಗೋದು. 2-3 ಥರ ಕ್ವಾಲಿಟಿ ಸಿಗುತ್ತೆ. ಬಂದೊಂದು ಸಲ ವಿಸಿಟ್ ಮಾಡಿ. ಈಗ ನಮ್ಮಲ್ಲಿ ಅಟ್ಯಾಚ್ಮೆಂಟ್ ಬಂದು 2900 3500 ಮೊದಲಿಗೆ ಏನು ಕೊಡ್ತಾಯಿದ್ವಿ ಅದೇ ಪ್ರೈಸಲ್ಲಿ ಈಗ ಅಟ್ಯಾಚ್ಮೆಂಟ್ಗಳು ಸಿಗುತ್ತೆ. ಈಗ GST ಕಡಿಮೆ ಆಗಿದೆ, ರೇಟ್ ಕಡಿಮೆ ಆಗಿಲ್ಲ ಅಂತಂದರೆ 18% GST ಅಡಿಯಲ್ಲಿ ಏನು ಬರ್ತಾಯಿದೆ ಅವು ಯಾವುವು ಕೂಡ GST ಕಡಿಮೆ ಆಗಿಲ್ಲ. 12% ಇರೋ ಮಾತ್ರ ಕಡಿಮೆ ಆಗಿದೆ. 18% ಏನು GST ಇತ್ತು, ಅದು GST 18% ಇರೋದ್ರಿಂದ ಇಬ್ಬರಲ್ಲಿ ಅಟ್ಯಾಚ್ಮೆಂಟಲ್ಲಿ ರೇಟು ಪ್ರೈಸು ವೇರಿ ಆಗಿಲ್ಲ. ಪವರ್ ವೀಡರಲ್ಲಿ ರೇಟು ಪ್ರೈಸು ಇದು ವೇರಿ ಆಗಿದೆ. ಬಟ್ ಈಗ ಅಟ್ಯಾಚ್ಮೆಂಟ್ ವಿಚಾರಕ್ಕೆ ಬಂದರೆ ಇದು ಎಲ್ಲ ಬ್ರಷ್ ಕಟರ್ಗಳಿಗೂ ಎಲ್ಲ ಕಳೆ ಯಂತ್ರಗಳಿಗೂ ಆಗಲ್ಲ. ಇದು ಕೆಲವೊಂದಕ್ಕೆ ಮಾತ್ರ ಕೂರುತ್ತೆ. ಈಗ ಕೆಲವ್ರು ಕೇಳ್ತಾರೆ ಇದು ಎಲ್ಲ ಮಿಷಿನಿಗೂ ಕೂರುತ್ತೆ ಅಂತ. ಎಲ್ಲ ಮಿಷಿನಿಗೂ ಕೂರಲ್ಲ, ಕೆಲವೊಂದು ಬ್ರಷ್ ಕಟರ್ಗಳಿಗೆ ಮಾತ್ರ ಕೂರುತ್ತೆ. ಅದು ಬ್ರಷ್ ಕಟರ್ನ ನೋಡಿ ಚೆಕ್ ಮಾಡೇ ನಾವು ಕೊಡಬೇಕಾಗತ್ತೆ. ಕೂರುತ್ತೋ ಇಲ್ಲ ಅಂತೇಳಿ ಚೆಕ್ ಮಾಡೇ ಕೊಡಬೇಕಾಗತ್ತೆ. ಇದರಲ್ಲಿ 2 ಥರ ಇದೆ, ಇದು ಚಿಕ್ಕದು, ಇದು ದೊಡ್ಡದು. ಇದರಲ್ಲಿ ಇನ್ನೂ 2-3 ಥರ ಇದು ಅಟ್ಯಾಚ್ಮೆಂಟ್ಗಳು ಬರ್ತವೆ. ಚಿಕ್ಕದು ಬರುತ್ತೆ, ಇದಕ್ಕಿಂತ ಹೆವಿ ಬರುತ್ತೆ, ನಾರ್ಮಲ್ ಬರುತ್ತೆ, ಎಲ್ಲ ಥರದವು ಬರ್ತವೆ. ಎಲ್ಲ ಅಟ್ಯಾಚ್ಮೆಂಟ್ನು ಒಂದಕ್ಕೆ ಕಂಪೇರ್ ಮಾಡೋಕ್ಕಾಗಿಲ್ಲ. ಇದರಲ್ಲಿ ಯೂಸ್ ಮಾಡಬೇಕಾದ್ರೆ ಬ್ರಷ್ ಕಟರಲ್ಲಿ ಕೂರಿಸ್ಬೇಕಾದ್ರೆ ಬ್ರಷ್ ಕಟರಲ್ಲಿ ಒಂದು ಹೋಲ್ ಹಾಕಿ ಕೂರಿಸ್ಬೇಕಾಗುತ್ತೆ. ಈಗ ಕೆಲವೊಂದು ಬ್ರಷ್ ಕಟರಲ್ಲಿ ಕರೆಕ್ಟ್ ಹೋಲಿಗೆ ಕೂರುತ್ತೆ, ಕೆಲವೊಂದು ಬ್ರಷ್ ಕಟರಿಗೆ ಒಂದು ಹೋಲ್ ಹಾಕಿ ಕೂರಿಸ್ಬೇಕಾಗುತ್ತೆ. ಈಗ ಕೂರಿಸ್ದಂಗೆ ಹೋಲ್ ಹಾಕಿ ಕರೆಕ್ಟಾಗಿ ನೀಟಾಗಿ ಫಿಟ್ಟಿಂಗ್ ಮಾಡ್ದಲೆ ಹೊಡೆಯೋಕ್ಕೆ ಹೋದರೆ ಅದು ಹಿಂದೆ ಮುಂದೆ ಜರುಗಾಡುತ್ತೆ. ಅದು ಕಂಪ್ಲೇಂಟ್ ಹೇಳಿದ್ರು, ಅದು ಕೂರ್ತಾ ಇಲ್ಲ, ಸರಿ ಫಿಟ್ಟಿಂಗ್ ಆಗ್ತಾ ಇಲ್ಲ, ಕೆಲಸ ಮಾಡೋಕ್ಕೆ ಬರ್ತಾ ಇಲ್ಲ ಅಂತ. ಕರೆಕ್ಟಾಗಿ ಫಿಟ್ಟಿಂಗ್ ಆಯಿತು ಅಂದರೆ ಯಾವುದೇ ಪ್ರಾಬ್ಲಮ್ ಇರಲ್ಲ. ಮತ್ತು ಎರಡನೇದಾಗಿ ತೇವಾಂಶ ಇರಲೇಬೇಕು. ಈಗ ಇದು ಯೂಸ್ ಮಾಡಬೇಕಾದ್ರೆ ನೆಲದಲ್ಲಿ ತೇವಾಂಶ ಇರಲೇಬೇಕು. ಈಗ ಕಸ ಇದ್ದಾಗ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಕ್ಕೆ ಬರಲ್ಲ. ಕಸ ಫಸ್ಟು ಕಳೆ ಮಿಷಿನಲ್ಲಿ ಅಥವಾ ಕಸ ತಕ್ಕೊಂಡು ಗುಣಿ ಮಾಡ್ಕೊಂಡ್ರೆ 100% ಗುಣಿ ಆಗುತ್ತೆ. 2-3 ತಟ್ಟಿ ಗೊಬ್ಬರ ಹಾಕೋಣವಷ್ಟು ಗುಣಿ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಬಟ್ ಕಸ ಇದ್ದಂಗೆ ಹೊಡೆಯೋಕ್ಕೆ ಹೋದರೆ ಈ ಸಂದಿಲಿ ಗ್ಯಾಪ್ ಉಳ್ಕೊಳುತ್ತೆ. ಇದು ಸ್ಟ್ರೈಟ್ ಬ್ಲೇಡ್ ಬರೋದ್ರಿಂದ ಅಥವಾ ಕ್ರಾಸ್ ಬ್ಲೇಡ್ ಬರೋದ್ರಿಂದ ಇಲ್ಲಿ ಇದು ಹೊಡಿಬೇಕಾದ್ರೆ ಈ ಸಂದಿಲಿ ಹೋಗಿ ಕಸ ಸುತ್ಕೊಳುತ್ತೆ. ಕಸ ಸುತ್ಕೊಂತು ಅಂದರೆ ಗುಣೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಇದು ಮಣ್ಣು ಎತ್ತಿ ಹೊರಗಡೆ ಹಾಕಲ್ಲ. ಹಂಗಾಗಿ ಕಸ ಕ್ಲಿಯರ್ ಮಾಡ್ಕೊಂಡು ಹಸಿ ಇದ್ದಾಗ ಹೊಡೆದ್ರೆ ಉತ್ತಮ. ಡ್ರೈ ಇದ್ದಾಗ ಯಾಕೆ ಕೆಲಸ ಮಾಡೋಕ್ಕೆ ಬರಲ್ಲ ಅಂದರೆ ಡ್ರೈ ಲ್ಯಾಂಡಲ್ಲಿ ಹೊಡೆಯೋಕ್ಕೆ ಹೋದರೆ ಇದು ಸ್ಟ್ರೈಟ್ ಬ್ಲೇಡು, ಈ ಕ್ರಾಸ್ ಬ್ಲೇಡು ಇರೋದ್ರಿಂದ ಅದು ನೆಲದೊಳಗಡೆ ಬಿಡ್ಕೊಳಲ್ಲ. ಹಂಗಾಗಿ ಡ್ರೈ ಲ್ಯಾಂಡು ಮತ್ತು ಇದರಲ್ಲಿ ಕಸ ಇದ್ದಾಗ ಹೊಡೆಯೋಕ್ಕೆ ಬರಲ್ಲ. ಡ್ರೈ ಲ್ಯಾಂಡ್ ಇದ್ದಾಗ ಹಸಿ ಸ್ವಲ್ಪ ನೆನೆಸ್ಕೊಂಡು ತೇವಾಂಶ ಡ್ರಿಪ್ಪಲ್ಲಿ ಅಥವಾ ಮಳೆ ಬಂದಾಗ ಡ್ರಿಪ್ಪಲ್ಲಿ ನೀರು ಬಿಡ್ಕೊಂತಿರ್ತಲ್ಲ ಅವಾಗ ಇದ್ದಾಗ ಹೊಡ್ಕೊಂಡ್ರೆ ಉತ್ತಮ. ಮತ್ತು ಮೂರನೇದಾಗಿ ಮೇಯ್ನ್ ಇಂಪಾರ್ಟೆಂಟು, ಈಗ ಕಲ್ಲಲ್ಲಿದ್ದಾಗ ಯೂಸ್ ಮಾಡ್ಬೋದು ಅಂತ ಕೇಳ್ತಾರೆ. ಕಲ್ಲಲ್ಲಿ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಕ್ಕೆ ಬರಲ್ಲ. ಈಗ ಒಂದು ಗುಣೆ ಮಾಡೋದ್ರಲ್ಲೇ ಡ್ಯಾಮೇಜ್ ಆಗ್ಬೋದು. ಏಕೆಂದರೆ ಇಲ್ಲೆಲ್ಲರ ಕಲ್ಲು ಸಿಕ್ಕಿದ್ರೆ ಹೊರಗಡೆ ಎತ್ತಕತ್ತೆ. ಬಟ್ ಈ ಸಂದಿಯಲ್ಲಿ ಸಿಗೋಕ್ಕಂತಂದರೆ ಈ ಗೇರ್ ಬಾಕ್ಸಿಗೆ ಒದೆ ಬೀಳುತ್ತೆ. ಹಾಗಾಗಿ ಕಲ್ಲಿತ್ತು ನಿಮ್ಮ ಭೂಮಿಯಲ್ಲಿ ಅಂತಂದರೆ ಉಪಯೋಗಿಸೋಕೆ ಹೋಗಬೇಡಿ, ತಗೊಳಕ್ಕೂ ಹೋಗಬೇಡಿ. ಕಲ್ಲಿತ್ತಂದ್ರೆ ನಡೆಯಲ್ಲ. ಏಕೆಂದರೆ ಗೇರ್ ಬಾಕ್ಸ್ ಬೇಗ ಡ್ಯಾಮೇಜ್ ಆಗೋದ್ರಿಂದ ಕಲ್ಲಿದ್ದರೆ ಉಪಯೋಗಿಸ್ಲಿಕ್ಕೆ ಹೋಗಬೇಡಿ. ನಾವು ಮೇಯ್ನ್ ಇಂಪಾರ್ಟೆಂಟಾಗಿ ಹೇಳ್ತಾಯಿದ್ದೀವಿ, ಕಲ್ಲಿದ್ದರೆ ಉಪಯೋಗಿಸ್ಲಿಕ್ಕೆ ಹೋಗಬೇಡ್ರಿ. ಈಗ ಕಲ್ಲಿಲ್ಲ ಅಂದ್ರೆ ಮಾತ್ರ ಉಪಯೋಗಿಸ್ಬೋದು. ಮತ್ತು ಹಸಿ ಇರಬೇಕು ನೆಲ, ಹುಲ್ಲು ಕಳೆ ಇದ್ದಾಗ ಉಪಯೋಗಿಸ್ಬೋದು. ಮತ್ತು ಎಲ್ಲ ಬ್ರಷ್ ಗಿಡರಿಗೂ ಅಟ್ಯಾಚ್ಮೆಂಟು ಕೂರಲ್ಲ. ಇದು ಕೆಲವೊಂದಕ್ಕೆ ಮಾತ್ರ ಕೂರುತ್ತೆ. ಅದನ್ನು ಚೆಕ್ ಮಾಡೇ ಕೊಡಬೇಕಾಗುತ್ತೆ. ರೈತರು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಒಂದು ಸಲ ನಮ್ಮ ನೆಲಕ್ಕೆ ಸೂಟಬಲ್ ಆಗುತ್ತೆ ಇಲ್ಲ ಅಂತ ತಿಳ್ಕೊಂಡು ತಗೊಂಡ್ರೆ ಉತ್ತಮ. ಈಗ ವಿಡಿಯೋದಲ್ಲಿ ತೋರಿಸ್ತಾರೆ ಗುಣಿ ಆಗ್ತಾಯಿದೆ, ನಮ್ಮ ನೆಲದಲ್ಲಿ ಗುಣಿ ಆಗಲ್ಲ ಅಂತ ಹೇಳ್ತಾರೆ. ಕೆಲವರು ಫುಲ್ ಸಾಲಿಡ್ ಮಣ್ಣು ಬರುತ್ತೆ, ಇದು ಜಲ್ಲಿ ಮಿಕ್ಸ್ ಎಲ್ಲ ಇರುತ್ತೆ ಮಣ್ಣು. ಆ ಮಣ್ಣು ಫುಲ್ ಗಟ್ಟಿ ಇರೋ ಮಣ್ಣಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇದು ನೆಲದೊಳಗೆ ಹೋಗಬೇಕು ಅಂದರೆ ಮಣ್ಣು ಸ್ವಲ್ಪ ಮೃದುವಾಗೇ ಇರಬೇಕು, ಸ್ಮೂತಾಗೇ ಇರಬೇಕು. ಸ್ಮೂತಾಗಿದ್ದರೆ ಮಾತ್ರ ಗುಣಿ ಮಾಡ್ಕೊಳಕ್ಕೆ ಸಾಧ್ಯ. ಹಂಗಾಗಿ ಸ್ವಲ್ಪ ಎಲ್ಲದ ರೀತಿ ಮಾಹಿತಿ ತಿಳ್ಕೊಂಡು, ಇಲ್ಲಾಂದರೆ ಒಂದು
ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಫೋನ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಅಂಗಡಿ ಹತ್ರ ವಿಸಿಟ್ ಮಾಡಿ, ಅಥವಾ ಫೋನ್ ಮಾಡಿ ಕೇಳಿದ್ರು ನಿಮಗೆ ಮಾಹಿತಿ ಇದ್ರ ಬಗ್ಗೆ ಮಾಹಿತಿ ಹೇಳ್ತೀವಿ. ಬಂದು ಒಂದು ಸಲ ವಿಸಿಟ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಬಂದು ಒಂದು ಸಲ ವಿಸಿಟ್ ಮಾಡಿ ಎಲ್ಲ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಬೋದು. ಶ್ರೀ ರಂಗನಾಥ್ ಅಗ್ರಿಕೇರ್ ಅಂತೇಳಿ ಚಿಕ್ಕಮಗಳೂರು ಡಿಸ್ಟಿಕ್, ಹಳೇ ತಾಲೂಕು, ಬೇರೂರು ಪೊಲೀಸ್ ಸ್ಟೇಷನ್ ಪಕ್ಕ ಡಿಸಿಸಿ ಬ್ಯಾಂಕ್ ಎದುರುಗಡೆ ನಮ್ಮ ಅಂಗಡಿ ಬರುತ್ತೆ. ಬಂದು ಒಂದು ಸಲ ವಿಸಿಟ್ ಮಾಡಿ.